ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಪ್ರಜ್ವಲ್ ದೇವಸ್ಥರು ಸಹ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನನ್ಸಿದ್ದು ಅಂದ್ರೆ ಅವರು ವಾಯ್ಸ್ ಕೊಟ್ಟಿಲ್ಲ ಇದ್ರಲ್ಲಿ. ಮಸ್ಟ್ ವಾಚ್. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಕಂಬಳದ ಹಿಂದೆ ಎಷ್ಟೆಲ್ಲ ಒಂದು ಕಥೆ ಇರುತ್ತೆ ಅನ್ನೋದನ್ನ ಬಹಳ ಸೊಗಸಾಗಿ ಕಟ್ಕೊಂಡಿದ್ದಾರೆ. ಸೊ ಅದೇ ತರ ಪ್ರಜ್ವಲ್ ದೇವರಾಜ್ ಸರ್ ಇರ್ಬೋದು, ರಾಜ್ ಸರ್ ಇರ್ಬೋದು, ಮಿತ್ರಾ ಸರ್ ಇರ್ಬೋದು. ಸೊ ಎಲ್ಲರೂ ಕಾಂಪಿಟೇಷನ್ ಬಿದ್ದಿರೋ ತರ ಆಕ್ಟ್ ಮಾಡಿದ್ದಾರೆ. ಸಂಪದ ನಮ್ಮ ಸೃಷ್ಟಿತ ಎಲ್ಲರಿಗೂ ಬಂದು ಎಲ್ಲರಿಗೂ ತಿಳಿಸಿ ನಿಮ್ಮ ಚಾನೆಲ್ ಮೂಲಕ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಅದರಿಂದ ನಾವು ನಾನು ನಿಮ್ಮವನು, ನಿಮ್ಮ ಮನೆಯವನು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಆನಂದ್ 360 ಚಾಲೆಂಜ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಕರಾವಳಿ ಮೂವಿ, ಅದು ಊರೇನ್ ಮಲಲ್ಲಿ ನೋಡೋದಕ್ಕೋಸ್ಕರ. ಊರೇನ್ ಮಲಲ್ಲಿ ಪ್ರೀಮಿಯರ್ ಶೋ ಇದೆ, ಅದರಿಂದ ಊರೇನ್ ಮಲಗೆ ಬಂದಿದ್ದೀವಿ. ಮೂವಿ ಹೆಂಗಿತ್ತು ಏನು ಅಂತ ಎಲ್ಲ ಮೂವಿ ನೋಡಿದ್ಮೇಲೆ ಹೇಳ್ತೀವಿ. ಯಾರಾದ್ರೂ ಸೆಲೆಬ್ರಿಟಿಗಳು ಬಂದಿದ್ರೆ ಅವ್ರನ್ನೂ ಸಹ ಮೀಟ್ ಮಾಡೋಣ, ಬನ್ನಿ ಹೋಗೋಣ ಒಳಗಡೆ. ನನ್ನ ಜೊತೆ ಆ್ಯಕ್ಚುಲಿ ಸುಚಿನೂ ಬಂದಿದ್ದಾಳೆ, ಅದರಿಂದ ಈ ಪ್ರೀಮಿಯರ್ ಶೋ ನೋಡಿ ಕೊನೆಯಲ್ಲಿ ಹೆಂಗಿತ್ತು ಅಂತ ಹೇಳ್ತೀವಿ. ಬನ್ನಿ ಹೋಗೋಣ, ಕೊನೆಗೆ ಏನಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ನೋಡಿ ಲಾಸ್ಟಿಗೆ ಹೇಳ್ತೀವಿ. ಯಾರ್ಯಾರು ಸೆಲೆಬ್ರಿಟಿ ಬಂದಿರ್ತಾರೆ ಸುಚಿ ನಿಮ್ಮ ಪ್ರಕಾರ? ಯಾರು ಬಂದಿರ್ತಾರೋ ನೋಡ್ಬೇಕು. ಯಾರಾದ್ರೂ ಸೆಲೆಬ್ರಿಟಿಗಳು ಬಂದಿದ್ರೆ ಅವ್ರನ್ನೂ ಸಹ ಮಾತಾಡಿಸ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಮಾತಾಡ್ಸೋಕ್ಕಾಗಲ್ಲ. ಜಸ್ಟ್ ಮೂವಿ ನೋಡ್ಕೊಂಡು ಬರ್ಬೇಕಾಗುತ್ತೆ. ಸೆಲೆಬ್ರಿಟಿಗಳು ಬಂದಿದ್ರೆ ಸಾಕು ಅಂತ ಬೇಡ್ಕೋಣ. ಬನ್ನಿ, ಇವಾಗ ನಾವು ಬಂದಿದ್ದೀವಿ ಕರಾವಳಿ ಮೂವಿ ನೋಡೋದಕ್ಕೆ. ಆ್ಯಕ್ಚುಲಿ ಜನ ಫುಲ್ಲು ರಶ್ ಇದೆ. ತಮಿಳ್ ಮೂವಿ ಜನನೇ ಅನಿಸುತ್ತೆ, ಫುಲ್ಲು ಕ್ರೌಡೆಡ್ ಆಗಿದೆ. ದಿನ ಹಾಫ್ ಆನ್ ಅವರ್ ಇದೆ. ಬನ್ನಿ ಹೋಗೋಣ ಒಳಗಡೆ. ತಿರುಗಾಡಿ ಸೊ ನಿಮ್ಮನ್ನು ನೋಡೋ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಇಲ್ಲಿ ತನಕ ಯಾವ 5ನೇ ಶೋ ಇದು, 5ನೇ ಶೋ ಅಲ್ಲೂ ಕೂಡ ನೀವು ಹೌಸ್ಫುಲ್ ಇದ್ದೀರಾ. ಅಫ್ಕೋರ್ಸ್ ಬೆಂಗಳೂರು ಟ್ರಾಫಿಕ್ ಇಂದ ಬರ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಮೊದಲಿಗೆ. ಅಂಡ್ ಒಂದೇ ರಿಕ್ವೆಸ್ಟ್ ಇದೆ, ಈ ಸಿನಿಮಾ ನೋಡ್ಬೇಕಾದ್ರೆ ಕಂಬಳ ಅನ್ನುವಂತ ಪ್ರಪಂಚಕ್ಕೆ ನೀವು ಬರ್ತಾ ಇದ್ರೆ ಹೊಸದಾಗಿ, ಹಾಗಾಗಿ ಅದು ಅರ್ಥ ಮಾಡ್ಕೋಬೇಕಾದ್ರೆ ತಾಳ್ಮೆ ಮತ್ತೆ ಪ್ರೀತಿಯಲ್ಲಿ. ಜೊತೆಗೆ ಇದ್ರಲ್ಲಿ ನಾನು ಪ್ಲೇ ಮಾಡಿರೋದು ಕ್ಯಾಮಿಯೋ ಮಾತ್ರ. ಓಕೆ, ಈ ಸಿನಿಮಾದಲ್ಲಿ ಎಲ್ಲರೂ ಕೂಡ ಪಾತ್ರಗಳು, ಹಾಗಾಗಿ ಎಲ್ಲಾ ಪಾತ್ರಗಳು ನಿಮ್ಗೆ ಆ ಒಂದು ನೆಮ್ಮದಿಯನ್ನ ತೃಪ್ತಿಯನ್ನ ಕೊಡ್ತಾರೆ. ಬಟ್ ನೀವು ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಬರ್ಬೇಕಾದ್ರೆ. ಓಕೆ, ಅಂಡ್ ನಮ್ಮ ನಿರ್ದೇಶಕರು ಗುರುದತ್ ಗಾಣಿಗ ಇದಾರೆ, ಟಿ ಸಂಪದ ಇದಾರೆ, ಅಂಡ್ VK ಫಿಲ್ಮ್ಸ್ ವಿನೋದ್ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರಿಕ್ವೆಸ್ಟ್ ಒಂದೇ ಏನಂದ್ರೆ, ವಿಡಿಯೋಗಳನ್ನ ಆನ್ ಸ್ಕ್ರೀನ್ ವಿಡಿಯೋಗಳನ್ನ ತೆಗೆದೇ ಇದ್ರೆ ನಮ್ಗೆ ತುಂಬಾ ಉಪಕಾರ ಆಗುತ್ತೆ. ದಯವಿಟ್ಟು ಹಾಗೆ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಮಾಡ್ತೀರಾ? ಫೋಟೋ ತೆಗಿದ್ದೆ ಮಗ? ಆಯ್ತು ಆಯ್ತು ಆಯ್ತು. ಅಲ್ಲ ಇದು ಓಕೆ ಮಗ, ನಾನ್ ಮಾತಾಡೋದಕ್ಕೆ ತೊಂದರೆ ಇಲ್ಲ, ಸ್ಕ್ರೀನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಕೊನೆಯದಾಗಿ ಹೋಗ್ಬೇಕಾದ್ರೆ ಮತ್ತೆ ಬರ್ತೀವಿ, ಮತ್ತೆ ಮಾತಾಡ್ತೀವಿ. ಅಂಡ್ ಮೀಡಿಯಾದವ್ರು ಇದ್ದಾರೆ ಮಧ್ಯದಲ್ಲಿ, ಹಾಗಾಗಿ ಅವ್ರೇನಾದ್ರು ಲಾಸ್ಟ್ ಸಿನಿಮಾ ಮುಗೀತು ಅಂತ ಎದ್ದು ಹೋದ್ರೆ ಅವರು ನೀವು ಅನ್ಕೋಬೇಡಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೋಗ್ತಿದ್ದಾರೆ ಅಂತ. ಅವ್ರ ಕೆಲ್ಸಕ್ಕೋಸ್ಕರ ಹೋಗ್ತಾ ಇರ್ತಾರೆ, ಹಾಗಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ನೀವು ಸಿನಿಮಾ ಕಂಟಿನ್ಯೂ ಮಾಡಿ. ಯಾರು ಎದ್ದೇಳಲ್ವಾ? ಓಕೆ, ಎದ್ದೇಳಬಾರ್ದು ಅಂತ ಹೇಳಿದಾರೆ. ಸೊ ಥ್ಯಾಂಕ್ ಯು. ಪ್ರತಿ ಸತಿ ಒಂದು ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಕೇಳ್ಪಟ್ಟಾಗ ಈ ರೀತಿ ಬಂದು ಸಿನಿಮಾ ನೋಡೋದಕ್ಕಿಂತ ಮುಂಚೆ ನಮ್ಮನ್ನು ಸಪೋರ್ಟ್ ಮಾಡ್ತಿರಲ್ಲ, ಅದು ಒಂದೇ ಕಲ್ಸುತ್ತೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀರಾ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ. ಖಂಡಿತ ಪ್ರಯತ್ನ ಪಡ್ತೀವಿ. ಈ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರ್ಲಿ. ಅಂಡ್ ಇದೇ ರೀತಿ ವಿಡಿಯೋ ಸೈಡ್ ಅಂತ ತೆಗಿತಾರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ಕೆಟ್ಟದ್ದು ಗೊತ್ತು, ಒಂದಲ್ಲ ಒಂದ್ ದಿವಸ ಆದಷ್ಟು ಬೇಗ ನಿಲ್ಲಿಸ್ತೀವಿ. ಬಟ್ ಈ ಕ್ಷಣ ಇರ್ಲಿ. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಈಗ ರೆಸ್ಪಾನ್ಸ್ ನೋಡಿದ್ದೀರಾ ನೀವು. ಸೊ ನಾವು ಈ ಪ್ರೀ ರಿಲೀಸ್ ಅಂತ ಏನು ಮಾಡಿದ್ರಲ್ಲ, ಸೊ ಮಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನಾವು ಹೇಳೋದಕ್ಕಿಂತ ನಾವು ಮೂವಿನಲ್ಲಿ ಮಾಡಿದ್ರಿಂದ ನಾವು ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಹೇಳ್ತಾ ಇರ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಜನಗಳೇ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ನಿರ್ದೇಶಕರು ಒಂದು ಒಳ್ಳೆ ಕಂಟೆಂಟ್ ಎತ್ಕೊಂಡು, ಸೊ ಆಮೇಲೆ ಕಲಾವಿದರಿಂದ ಅಷ್ಟೇ ಜನ ಕೆಲಸ ತಗೊಂಡಿದ್ದಾರೆ. ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ ಒಂದು ಕಂಬಳದ ಹಿಂದೆ ಎಷ್ಟೆಲ್ಲ ಒಂದು ಕಥೆ ಇರುತ್ತೆ ಅನ್ನೋದನ್ನ ಬಹಳ ಸೊಗಸಾಗಿ ಕಟ್ಕೊಂಡಿದ್ದಾರೆ. ಸೊ ಅದೇ ತರ ಪ್ರಜ್ವಲ್ ದೇವರಾಜ್ ಸರ್ ಇರ್ಬೋದು, ರಾಜ್ ಸರ್ ಇರ್ಬೋದು, ಮಿತ್ರಾ ಸರ್ ಇರ್ಬೋದು. ಸೊ ಎಲ್ಲರೂ ಕಾಂಪಿಟೇಷನ್ಗೆ ಬಿದ್ದಿರೋ ತರ ಆಕ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ಸಿನಿಮಾ ನೋಡಿನೇ ಎಂಜಾಯ್ ಮಾಡ್ಬೇಕು ಸರ್. ಅದಕ್ಕಿಂತ ನಾವು ಈ ಮೂವಿ ನೋಡ್ದು ತುಂಬಾ ಚೆನ್ನಾಗಿದೆ ಮಾತ್ರ. ಆಲ್ಮೋಸ್ಟ್ ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ, ಎಲ್ರು ಬಂದು ನೋಡಿ ಮೂವಿ ನಮ್ಮ ಹತ್ರ. ಖಂಡಿತ.
ತುಂಬಾ ಶ್ರಮದಿಂದ ಮಾಡಿರುವಂತಹ ಒಂದು ಸಿನಿಮಾ ಇದು. ಕಂಬಳದ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿ ನಾವು ಈ ಮೂವಿಯಲ್ಲಿ ಒಂದು ಸಣ್ಣದಾದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ಕಂಬಳದ ಮೇಲೆ ಸ್ಟೋರಿ ಮಾಡಿ. ನಿಮ್ಮೆಲ್ಲರಿಗೂ ಬಂದು ಎಲ್ಲರಿಗೂ ತಿಳಿಸಿ ನಿಮ್ಮ ಚಾನಲ್ ಮೂಲಕ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ, ಅದರಿಂದ ನಾವು ಬೆಳಿಬೋದು. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಇವಾಗ ಮೂವಿ ನೋಡ್ಕೊಂಡು ಹೊರಗಡೆ ಬಂದು ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾಳೆ ರಿಲೀಸ್ ಇದೆ, ಅಂದರೆ ಇದೆ 24ನೇ ತಾರೀಕು. ಬಂದು ಮೂವಿ ನೋಡಿ. ಏನೇನು ಅಂದರೆ ಪ್ರಜ್ವಲ್ ದೇವಸ್ಥರು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅನ್ಸಿದ್ದು ಅಂದರೆ ಅವರು ವಾಯ್ಸ್ ಕೊಟ್ಟಿಲ್ಲ ಇದರಲ್ಲಿ. ಆದ್ರೂ ಸಹ ಆಮೇಲೆ ಹೋಗ್ತಾ ಹೋಗ್ತಾ ಮೂವಿಗೆ ಆಟೋಮೆಟಿಕ್ ಅವರು ಬೇರೆ ಯಾರು ಡಬ್ಬಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಅವ್ರ ವಾಯ್ಸ್ಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಅದಲ್ದಲ್ಲೇ ಮಿತ್ರ ಸರ್ ಅವ್ರು ಆ್ಯಕ್ಚುಲಿ ಮೂವಿಗೆ ಮೂರನೇ ಹೀರೋ, ಅವರೇನೆ ಮೂವಿಗೆ ಮೂರನೇ ಹೀರೋ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂಥರ ಅವರು ಮೂವಿಲಿ ಅಳಿಸೇ ಬಿಡ್ತಾರೆ, ಅಂದರೆ ಫುಲ್ಲು ಅಳಿಸೋ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಕೇಳೋದೇ ಇಲ್ಲ, ಅವರೊಂಥರ ಗೆಸ್ಟ್ ಅಪಿಯರೆನ್ಸ್ ಮಾಡಿರೋದು. ಬಟ್ ಅದೇ ಸೆಕೆಂಡ್ ಹಾಫ್ ಫುಲ್ ಡಾಮಿನೇಟ್ ಮಾಡಾಕ್ಬಿಟ್ಟಿದ್ದಾರೆ ಮೂವಿನ ಮಾತ್ರ. ಮ್ಯೂಸಿಕ್ಕು, ಆ ಕರಾವಳಿ ಸ್ಟೈಲ್ಗೆ, ಆ ಕೋಣ ಓಡಿಸೋದಿದ್ದು, ಆ ಕಂಬಳದು, ಇದೆಲ್ಲ ಅಲ್ಟಿಮೇಟ್ ಆಗಿದೆ. ಮೂವಿ ಮಾತ್ರ ನಿಜವಾಗ್ಲೂ ಕೊಡೋ ದುಡ್ಡು ವರ್ತ್ ಮೂವಿ. ಈ ಮೂವಿನ ಎಲ್ರೂ ಸಹ ಥಿಯೇಟ್ರಲ್ಲೇ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಸುಚಿ, ನಿನ್ಗೇನು ಅನ್ನಿಸ್ತು? ಮಸ್ಟ್ ವಾಚ್. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಸೆಕೆಂಡ್ ಹಾಫ್ ರಾಜ್ಬಿ ಶೆಟ್ಟಿ ಎಂಟ್ರಿ ಕೊಟ್ಟ ತಕ್ಷಣ ಇನ್ನ ಆಲ್ಮೋಸ್ಟ್ ಮೂವಿ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಅವ್ರ ಎಂಟ್ರಿಯಿಂದ ಮೂವಿ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದಷ್ಟು ಥಿಯೇಟ್ರಲ್ಲೇ ನೋಡಿ. ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಏನ್ ಹೇಳು? ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬಂದೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಮೊದಲಿಗೆ ನಾನು ಯಾವತ್ತೂ ತುಂಬಾ ನಂಬಿಕೆ ಸಿನಿಮಾ ಆಗೋದಕ್ಕೆ ಎಲ್ಲರಿಗಿಂತ ತುಂಬಾ ಮುಖ್ಯ ಯಾರಿಗಾದ್ರೂ ಅಂದ್ರೆ ಒಂದು ಕನ್ಸರ್ನ್ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋದು ಬಹಳ ಕಷ್ಟ ಇತ್ತು. ಒಂದು ಗುಣ ಓಡಿಸೋದು, ಆ ಒಂದು ಕಂಬಳ ಅದೆಲ್ಲ ಅಷ್ಟು ಈಸಿ ಇರಲಿಲ್ಲ. ಆ ಹುಚ್ಚು ಕನಸನ್ನ ಬೆನ್ನತ್ತಿ 9ನೇ ಕ್ಲಾಸಲ್ಲಿ ಊರು ಬಿಟ್ಟಂತ ಹುಡುಗ ಇವತ್ತು ನಿಮ್ಮ ಮುಂದೆ ನಿರ್ದೇಶನ ಆಗಿದ್ದು. ಜೋರಾಗಿ ಸಿನಿಮಾ ನಾನು ಯಾವತ್ತೂ ಹಾಗೆ ಭಾವಿಸ್ತೀನಿ. ನಾನು ಪ್ರಕಟಿಸಲು ಸಿನಿಮಾ ಮಾಡಿದೆ. ಆ ಸಿನಿಮಾ ಕೂಡ ಬಹಳ ಖುಷಿ ಆಗಿದೆ. ಅದರ ಅಂಗಡಿ ಪಟ್ಟಣ ಎಲ್ಲರ ಈ ನಟ ಬಹಳ ಪ್ರತಿಭಾವಂತ. 24 ವರ್ಷ ಇಂಡಸ್ಟ್ರಿ ದುಡಿದಿದ್ದಾರೆ. ಈ ಸಿನಿಮಾದ ಮುಖ್ಯ ನಾಯಕ ಯಾರು ಕೇಳಿದ್ರೆ ಯಾರು? ಸ್ವಾಗತಿಸಿ ಸಂಪದ ಮತ್ತು ಸುಶೀಲ ಭಟ್ ಅದೇ ರೀತಿ ಈ ಸಿನಿಮಾ ಇಷ್ಟು ಸುಂದರವಾಗಿ ಕಾಣಿಸೋದಕ್ಕೆ ಒಬ್ಬ ಹುಚ್ಚು ಪ್ರತಿಭಾವಂತನ ಪ್ರತಿಭೆ ಇದೆ. ಜೋರಾಗಿ ಸ್ವಾಗತಿಸಿದ ಸಿನಿಮಾ so much ಪರ್ಮಿಷನ್ ಇದೆ ಇಲ್ಲ ಅಂದ್ರೆ ಇನ್ನೊಂದು ಶೋದಲ್ಲಿ ಹೋಗೋದ. ಸೊ ಥ್ಯಾಂಕ್ ಯು. ಸೊ ಹೊರಗಡೆ ಸೊ ಥ್ಯಾಂಕ್ ಯು ಸೊ ಮಚ್. ಲವ್ ಯು. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಗೆ ಸಿನಿಮಾ ಇಷ್ಟ ಆದ್ರೆ ಅದೀಗ ಫಸ್ಟ್ ಟೈಮ್ ನರ್ವಸ್ ಆಗಬೇಕು. ಯಾವ ನಾಲ್ಕು ಸಿಟಿಲು ಆಗಲಿಲ್ಲ, ಯಾವುದೋ ಆಗಲಿಲ್ಲ. ವೆರಿ ಕಾನ್ಫಿಡೆಂಟ್. ಬೆಂಗಳೂರು ಬಂದು ಬೆಂಗಳೂರು ಶೋ, ಬೆಂಗಳೂರು ಜನ ನಮ್ಮವರು ಜರ್ನಲಿಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ರಿಯಾಕ್ಷನ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಪ್ಲೀಸ್ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಅಷ್ಟೇ.